ಹಾಯ್ ಸ್ನೇಹಿತರೆ, ಇವತ್ತು ನಾನು ರಸಮ್ ಮಾಡ್ತಾ ಇದ್ದೀನಿ. ಮಸಾಲೆ ಕುಟ್ಟಿ ಹೇಗೆ ರಸಮ್ ಮಾಡೋದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರಸಮ್ ಕುಟ್ಟಿರುವ ಮಸಾಲೆಯಿಂದ ಮಾಡಿರುವುದರಿಂದ ಬಾಯಿಗೂ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಅನ್ನ ಜೊತೆ ತುಂಬ ಸೂಪರ್ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಹಾಗಾದರೆ ತಡ ಏಕೆ, ನೋಡೋಣ ಬನ್ನಿ. ಒಂದೇ ಥರ ಸಾಂಬಾರು, ಸಾರು, ಪಲ್ಯ ಎಲ್ಲ ತಿಂದು ಬೇಸರವನಿಸಿದರೆ ನೀವು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಇದು ತಿನ್ನಲು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಮಾಡಬೇಕೇ, ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗೆ ಮಾಡುವುದು, ಏನೆಲ್ಲ ಬೇಕು ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ರಸಮ್ ಮಾಡಲು ಮೊದಲು ರಸಮ್ ಮಾಡುವ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಯಾವ ಎಣ್ಣೆ ಬೇಕಿದ್ದರೂ ನೀವು ಯೂಸ್ ಮಾಡಿ. ಕುಕ್ಕಿಂಗ್ ಆಯಿಲು ಇಲ್ಲಾದರೆ ತೆಂಗಿನೆಣ್ಣೆ ಕೂಡ ಹಾಕ್ಕೊಳ್ಬೋದು. ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ 2 ಟೇಬಲ್ ಸ್ಪೂನು. ನಿಮಗೆ ಬೇಕಿದ್ದರೆ ತುಪ್ಪನೂ ಸಹ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಚಟಪಟ ಅಂತಿದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಫ್ರೈ ಆದಮೇಲೆ ಈಗ ಇದರಲ್ಲಿ 6 ಬೆಳ್ಳುಳ್ಳಿಯನ್ನು ಜಪ್ಪಿ ಹಾಕ್ತಾ ಇದ್ದೀನಿ. ನೋಡಿ, ಸಿಪ್ಪೆ ಸೊಲಿದೆ ಹಾಕ್ತಾ ಇದ್ದೀನಿ. ಸಿಪ್ಪೆ ಸೊಲಿದೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಉಪವಾಸಗಳಲ್ಲಿ ತಿನ್ನುವುದಾದರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿಬಿಡಿ, ಬೇಡ ಅಂತಂದರೆ. ಈರುಳ್ಳಿನೂ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೊಂದು ಸಲ ನಮಗೆ ಜ್ವರ ಬಂದು ನಮ್ಮ ಬಾಯಿ ಹಾಳಾಗುತ್ತೆ. ಆಗ ಇದನ್ನು ನೀವು ಮಾಡಿ ಅನ್ನದ ಜೊತೆ ಊಟ ಮಾಡ್ಬೋದು. ಹಾಗೆಯೇ ಕುಕ್ಕರಲ್ಲಿ ನಾನು 1 ಬೌಲು ತೊಗರಿಬೇಳೆ, 3 ಟೊಮೆಟೊ ಮತ್ತು 4 ಹಸಿಮೆಣಸಿನ್ಕಾಯನ್ನು ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕು. ಹಾಗೆಯೇ ಈರುಳ್ಳಿ ಕೂಡ ಫ್ರೈ ಆಗಿದೆ ನೋಡಿ. ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಮತ್ತು ರಸಮ್ ಟೇಸ್ಟು ಕೂಡ ಸೂಪರ್ ಆಗುತ್ತೆ. ಈಗ ಬೇಳೆ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಬದಲು ನೀವು ಹೆಸರುಬೇಳೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ 2 ಒಣಮೆಣಸಿನ್ಕಾಯನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲವನ್ನು ಹಾಕೋದ್ರಿಂದ ಘಮ ಮತ್ತು ಕಲರ್ ಸೂಪರಾಗಿ ಬರುತ್ತೆ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಮತ್ತು ಖಾರ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನು 4 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಬೇಕಂತಂದರೆ ಸ್ವಲ್ಪ ಮೆಣಸಿನ ಪುಡಿನೂ ಯೂಸ್ ಮಾಡ್ಕೊಳ್ಬೋದು. ಈಗ ರಸಮ್ ಕುದಿಯುವಷ್ಟರಲ್ಲಿ ನಾನು ಮಸಾಲೆ ಕುಟ್ಕೊಳ್ತೀನಿ. ಮಸಾಲೆ ಕುಟ್ಟಲು 10 ಕಾಳುಮೆಣಸು ಮತ್ತು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಕುಟ್ಕೊಳ್ಬೇಕು ಮಸಾಲೆಯನ್ನು. ಚೆನ್ನಾಗಿ ರಸಮ್ ಕುದೀತಾ ಇದೆ. ರಸಮ್ ಸ್ವಲ್ಪ ತೆಳ್ಳನೇ ಇರಬೇಕು. ದಪ್ಪ ಇದ್ದರೆ ಟೇಸ್ಟು ಚೆನ್ನಾಗಿರೋದಿಲ್ಲ, ತೆಳ್ಳನಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಇದರಲ್ಲಿ ಕುಟ್ಟಿರುವ ಮಸಾಲೆ ಹಾಕ್ಕೊಳ್ಬೇಕು. ಕುಟ್ಟಿರುವ ಮಸಾಲೆ ಹಾಕೋದ್ರಿಂದ ಟೇಸ್ಟು ಸಖತ್ ಕೊಡುತ್ತೆ ಮತ್ತು ಬಾಯಿಗೆ ತುಂಬ ರುಚಿ ಬರುತ್ತೆ. ಕೆಮ್ಮು ನೆಗಡಿ ಆದರೆ ನೀವು ಇದನ್ನು ಮಾಡಿ ಊಟ ಮಾಡುವುದರಿಂದ
ಬಾಯಿ ಕೂಡ ಸಖತ್ ರುಚಿ ಅನಿಸಿದ್ದೆ. ಕಾಳು ಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಜೀರ್ಣಶಕ್ತಿ ಬೇಗ ಆಗುತ್ತೆ. ಈಗ ಕೊಟ್ಟಿರುವ ಮಸಾಲೆ ಹಾಕ್ತಾಯಿದ್ದೀನಿ. ಕೊಟ್ಟಿರುವ ಮಸಾಲೆ ಹಾಕಿ ಜಾಸ್ತಿ ಹೊತ್ತು ಗ್ಯಾಸಲ್ಲಿ ಇಡಬೇಡಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಟ್ಟಿದ್ದೀನಿ. ಈಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ ನೋಡಿ ರಸಮ್. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಇದೇ ಥರ ಹೊಸ ಹೊಸ ರೆಸಿಪಿಗಳಿಗಾಗಿ ದಯವಿಟ್ಟು ಜಯ ರೆಸಿಪಿಯನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.